ಏನ್ರಿ ಸರೋಜಮ್ಮ, ನಾವೆಲ್ಲರೂ ಅಕ್ಕ ತಂಗಿರ್ತಾರ ಅಂತ ಹೇಳ್ತೀರಿ ಅಂದ್ಮೇಲೆ ನಾವೆಲ್ಲರೂ ಅಕ್ಕಪಕ್ಕದ ಮನೇಲಿ ಇದ್ರೆ ಚಂದ ಅಲ್ವಾ? ನಿಮ್ ಗೋವಿಂದ ಅಣ್ಣಂಗೆ ಹೇಳ್ಬಿಟ್ಟು ನಮ್ಗೆಲ್ರಿಗೂ ಒಂದೊಂದ್ ಮನೆ ಕೊಡಿಸ್ಬಿಡ್ರಿ. ಹೌದ್ರಿ, ನಿಮ್ ಉಪಕಾರನ ಸಾಯೋವರೆಗೂ ಮರೆಯಲ್ಲ. ಒಂದೇ ತಾಯಿ ಹೊಟ್ಟೆಲ್ ಹುಡ್ತಾ ಇದ್ರು ಅಕ್ಕ ತಂಗಿರು ಅಂತ ಹೇಳ್ಕೊಂಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಅಯ್ಯೋ, ನಿಮಗೆಲ್ಲ ಕೊಡಿಸ್ಬಾರ್ದು ಅಂತ ಅಲ್ಲ ರೀ, ಆದ್ರೆ ನನಗ್ ಮನೆ ಅಲಾಟ್ ಮಾಡ್ಸೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಗೋವಿಂದಣ್ಣ ಹೇಳ್ತಾ ಇದ್ರು. ಸರೋಜಮ್ಮ ಮನಸ್ ಮಾಡಿದ್ರೆ ಕಷ್ಟ ಎಲ್ಲಿರುತ್ತೆ, ಸರಾಗವಾಗತ್ತೆ. ಆಗ್ಲಿ ರೀ, ನಾಳೆ ಹೇಗೂ ನಮ್ ಗೋವಿಂದಣ್ಣ ಬರ್ತಾರೆ, ನಾನೊಂದ್ ಮಾತು ಹೇಳಿ ನೋಡ್ತೀನಿ. ನನಗೂ ಅಷ್ಟೇ ರೀ, ಇಷ್ಟ್ ದಿವ್ಸ ನಿಮ್ಮೆಲ್ರ ಜೊತೆ ಹೊಂದ್ಕೊಂಡಿದ್ದು ಈಗ ನಾನೊಬ್ಳೇ ದೂರ ಹೋಗ್ಬೇಕು ಅಂದ್ರೆ ಬೇಜಾರ್ ಅನ್ಸುತ್ತೆ. ಪಾಪ. ಅದ್ ಸರಿ, ಇದಕ್ ನಿಮ್ ಯಜಮಾನ್ರು ಒಪ್ಕೊಂಡ್ಬಿಡ್ತಾರಾ? ದುಡ್ಡು ಕೊಟ್ಬಿಡ್ತಾರಾ? ಹಾ, ನನ್ ಮಗಳ ಮದ್ವೆಗೆ ಅಂತ ನಮ್ಮ ಯಜಮಾನ್ರು ನನ್ನ ಹೆಸರಲ್ಲಿ 1 ಲಕ್ಷ ಇಟ್ಟಿದ್ದಾರೆ. ನನ್ ಮಗಳು ಇನ್ನೂ ಓದ್ತಾ ಇದ್ದಾಳೆ. ಅದ್ರಲ್ಲಿ 50,000 ಇವ್ರು ಕೊಡ್ತೀನಿ. ಆಮೇಲೆ ಆ ಹೊಸ ಮನೆಯಲ್ಲಿ ನನ್ ಮಗಳ ಮದ್ವೆ ಮಾಡ್ತೀನಿ. ನನಗೇನು ಯೋಚನೆ ಇಲ್ಲಪ್ಪ. ನಮ್ಮ ಯಜಮಾನ್ರು ಪ್ರತಿ ಸಲ ದುಡ್ಡು ಕಳ್ಸೋವಾಗ ಸೈಟ್ ಇದ್ರೆ ತಗೋ ಅಂತ ಬರಿತಾನೇ ಇರ್ತಾರೆ. ಅದಕ್ಕೆ ನಾನು ಈ ಸರ್ತಿ ನನ್ ಮನೇನೆ ತಗೊಂಡ್ಬಿಟ್ಟಿದ್ದೀನಿ ಅಂತ ಬರ್ದು ಬಿಡ್ತೀನಿ. ನೋಡ್ರಿ, ನನ್ನ ಹತ್ರ ಪುಡಿಗಾಸು ಅಂತ ಒಂದ್ 25-30 ಸಾವಿರ ಇದೆ. ನಿಮ್ಮನ್ನೆಲ್ಲ ಬೇಡ್ಕೊಂಡು ಈ ಸಲ ಚೀಟಿ ನಾನೇ ತಗೊಂಡ್ರೆ 50,000 ಆಗುತ್ತೆ. ಹಾಗೂ ಇನ್ನೇನಾದ್ರೂ ಕಮ್ಮಿ ಬಿದ್ರೆ ಇದ್ದೇ ಇದೆಯಲ್ಲ, ಒಡವೆ, ಬೆಳ್ಳಿ ಪಾತ್ರೆ. ಏನಾದ್ರೂ ಮಾಡಿ ನಾವೆಲ್ಲರೂ ಒಂದೊಂದ್ ಮನೆ ಮಾಡ್ಕೋಬೇಕ್ರಿ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಮನೆ ಬರೀ 50,000 ಸಿಗುತ್ತೆ ಅಂದ್ರೆ ಯಾರ್ ಬೇಡ ಅಂತಾರೆ? ರೀ, ನೀವು ದೊಡ್ಡ ಮನಸ್ ಮಾಡಿ ನಮ್ಗೋಸ್ಕರ ಹೇಗಾದ್ರೂ ಗೋವಿಂದಣ್ಣನ ಒಪ್ಪಿಸ್ಬಿಡ್ರಿ. ಆಗ್ಲಿ ರೀ, ನನ್ನಿಂದ ಒಂದ್ 4 ಜನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ನನಗೂ ತುಂಬಾ ಸಂತೋಷ ಅಲ್ವಾ? ನಿಮ್ ಎದುರಿಗೆ ಗೋವಿಂದಣ್ಣ ಹತ್ರ ಮಾತಾಡಿ ಒಪ್ಸೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಯಾರಿಗೂ ಹೇಳ್ಬೇಡಿ. ಆಮೇಲೆ ಅವ್ರೇನಾದ್ರೂ ಆಗಲ್ಲ ಅಂದ್ಬಿಟ್ರೆ ನನ್ನ ನೀವು ಬೈಕೋಬಾರ್ದು ಅಷ್ಟೇ. ಇಲ್ಲ 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 ಅಲ್ಲ, ಮನೆ ಆಗ್ಲೇಬೇಕು ಅಂತ ನಮ್ ಹಣೆಲ್ ಬರ್ದಿದ್ರೆ ಹಾಗೆ ಆಗುತ್ತೆ. ಇಲ್ಲ ಅಂದ್ರೆ ನಾವ್ ತಲೆ ಕೆಳಗಾಗಿ ನಿಂತ್ರು ಆಗೋದಿಲ್ಲ. ಅದಕ್ಕೆ ನಿಮ್ಮನ್ನ ಯಾಕೆ ಬಯ್ಯೋಣ ಹೇಳಿ, ಅಲ್ವೇನ್ರಿ? ಹೌದೌದು, ಅದು ನಿಜಾನೇ. ಏನ್ರಿ, ಆವತ್ ನೀವೆಲ್ರೂ ನಿಮ್ ಜೊತೆ ನಾನು ಒಬ್ಳು ಅಂತ ಹೇಳ್ತಿದ್ರಲ್ಲ, ಇವತ್ತು ನನ್ನ ಬಿಟ್ಟು ನೀವೆಲ್ಲ ಸ್ವಂತ ಮನೆ ಮಾಡ್ಕೋಬೇಕು ಅಂತಿದ್ದೀರಲ್ಲ, ನಿಮ್ ಜೊತೆ ನನಗೂ ಒಂದ್ ಸ್ವಂತ ಮನೆ ಕೊಡಿಸ್ತೀರಾ? ಅಯ್ಯೋ, ನೀವು ಕೇಳಿಸ್ಕೊಂಡ್ಬಿಟ್ರೇನ್ರಿ? ಹೌದು ರೀ. ನೀವೊಬ್ರೆ ತಾನೇ ಕೇಳಿಸ್ಕೊಂಡಿದ್ದು? ಹಾ, ಹಾಗಾದ್ರೆ ಪರವಾಗಿಲ್ಲ. ಆದ್ರೆ ಯಾರಿಗೂ ಹೇಳ್ಬೇಡಿ. ಪಾಪರಿ, ನಾವ್ ಸ್ವಂತ ಮನೆ ಮಾಡ್ಕೊಳ್ಳೋ ಖುಷಿಲಿ ಶೀಲನ್ನೇ ಮರ್ತ್ಬಿಟ್ವಿ ರೀ. ಅವಳನ್ನು ನಮ್ ಜೊತೆ ಸೇರ್ಸ್ಕೊಳ್ಳೋಣ. ಹಾ, ಸೇರ್ಸ್ಕೊಳ್ಳೋಣ. ಆದ್ರೆ ದುಡ್ಡು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಹೇಗಾದ್ರೂ ಮಾಡಿ ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ಹಾಗಾದ್ರೆ ಪರವಾಗಿಲ್ಲ. ಆದ್ರೆ ಯಾರಿಗೂ ಹೇಳ್ಬೇಡಿ. ಏನ್ ಸಿದ್ದಣ್ಣ ಅವತ್ ಗಲಾಟೆ? ಏನಿಲ್ಲ ಗೋವಿಂದಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಿಗೋಸ್ಕರ ಏನಪ್ಪ ಗಲಾಟೆ? 100, 200, 300, 400, 500, 600, 700. 500 ನೀನ್ ಇಟ್ಕೋ, 200 ನಂಗೆ ಸಾಕು. ತುಂಬಾ ಥ್ಯಾಂಕ್ಸ್ ಗೋವಿಂದಣ್ಣ. ಸಂಬಳ ಆದ ತಕ್ಷಣ ಹಾಗೆ ತಂದು ಕೊಟ್ಬಿಡ್ತೀನಿ. ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತಪ್ಪ. ಚಾರ್ಮನ್ ಊರಲ್ಲಿಲ್ವಾ? ಅವ್ರು 1 ವಾರ ಟೂರ್ ಹೋಗಿದ್ದಾರೆ. ಅಲ್ಲಿವರೆಗೆ ನನ್ಗೆ ಆರಾಮು. 1 ವಾರ ಟೂರಾ? ಗಾಡಿ ತಗೊಂಡೋಗಿರ್ಬೇಕಲ್ಲ? ಇಲ್ವಲ್ಲ, ಗಾಡಿ ಇಲ್ಲೇ ಇದೆ, ಚಾವಿ ನನ್ನ ಹತ್ರನೇ ಇದೆ. ಹೌದಾ? ಸ್ವಲ್ಪ ಓಡಾಡ್ಬೇಕಲ್ಲ. ಅದಕ್ಕೇನು ಹೇಳಿ ಗೋವಿಂದಣ್ಣ, ಇಲ್ಲಿ ನಿಂತಿರೋ ಬದಲು ಮತ್ತೆ ಹೇಳಿ ಹೇಳಿ ಹೇಳಿ. ನಮ್ ವಿಷಯ ಗೋವಿಂದಣ್ಣನ ಹತ್ರ ಹೇಳೋದು ಮರೆಯಲ್ಲ ತಾನೆ? ನನಗಂತೂ ಈ ಮುರುಕರ ಮನೇಲಿ ಇದ್ದು ಇದ್ದು ಬೇಜಾರಾಗೋಗ್ಬಿಟ್ಟಿದೆ. ಅಲ್ಲ ಸುಬ್ಬಮ್ಮನವ್ರೆ. ಹೌದು ಸರೋಜಮ್ಮ, ಈ ವಠಾರದ ಮನೆನ ಯಾವಾಗ ಬಿಡ್ತೀವೋ ಅಯ್ಯೋ ಅನ್ಸ್ಬಿಟ್ಟಿದೆ. ಸರಿನಮ್ಮ. ಗೋವಿಂದಣ್ಣ ಬಂದ ತಕ್ಷಣ ನಮ್ ವಿಷಯ ಎಲ್ಲ ಖಂಡಿತ ಹೇಳ್ತೀರಾ ತಾನೆ? ಅಯ್ಯೋ ಇರಿ ಇರಿ, ಯಾಕೆ ಅಷ್ಟೊಂದು ಆತರ ಮಾಡ್ಕೋತೀರಾ? ಯಾವ್ದಕ್ಕೂ ಗೋವಿಂದಣ್ಣ ಬರ್ಲಿ, ನಾನ್ ಮಾತಾಡ್ತೀನಿ. ನಿಮ್ ಅದೃಷ್ಟ ಹೇಗಿದೆಯೋ. ಅಯ್ಯೋ, ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಗೋವಿಂದಣ್ಣ. ನಮಸ್ಕಾರ. ನಮಸ್ತೆ. ಸರೋಜಮ್ಮ, ನಿಮ್ ಅದೃಷ್ಟ ಚೆನ್ನಾಗಿದೆ. ನಿಮ್ ಕೆಲಸ ಆಯ್ತು. ಹೌದಾ? ಇಲ್ ಬೇಡ, ಒಳಗ್ ನಡೀರಿ. ಬನ್ನಿ. ಅಯ್ಯೋ, ಇದು ಗ್ರಾಮಂಡ್ಲಿ ಅಧ್ಯಕ್ಷರದ್ದೇ ಕಾರು. ಅಧ್ಯಕ್ಷರು ಗೋವಿಂದಣ್ಣ ಕಾಸ ಕಾಸ ದೋಸ್ತಿ ಅಂತ ಹೇಳಿದ್ದು ನಿಜ ಕಣ್ರಿ. ಗೋವಿಂದಣ್ಣ ಅಂದ್ರೆ ನಿಜವಾಗ್ಲೂ ದೊಡ್ಡ ಮನುಷ್ಯ. ಹೌದೌದು. ಅವ್ರಿಷ್ಟು ಕ್ಲೋಸ್ ಅಂದ್ಮೇಲೆ ನಮ್ ಕೆಲಸ ಖಂಡಿತ ಆಗತ್ತೆ. ಇವತ್ತು ಏನೇ ಆಗ್ಲಿ ಗೋವಿಂದಣ್ಣನ್ ಬಿಡಬಾರ್ದು.
ಹೇಗಾದ್ರೂ ಅವ್ನ ಒಪ್ಸಿ ನಾವೆಲ್ಲ ಒಂದೊಂದ್ ಮನೆ ಗಿಟ್ಟಿಸ್ಕೊಳ್ಳೇಬೇಕು. ಹೌದ್ರಿ? ಬನ್ನಿ ಬನ್ನಿ. ಬನ್ನಿ ಶೀಲಮ್ಮ. ತಗೊಳ್ಳಿ ಗೋವಿಂದಣ್ಣ, ಸಂಕೋಚ ಪಟ್ಕೋಬೇಡಿ. ಇಂಥದ್ದಕ್ಕೆಲ್ಲ ಸಂಕೋಚ ಯಾಕೆ? ಸಂತೋಷ. ಅಂದ್ರೆ ಮನೆ ಸಿಕ್ಕುತ್ತಲ್ಲ ಅಂತ ಹಗಲು ರಾತ್ರಿ ಸಂತೋಷದಿಂದ ನಿದ್ದೆನೇ ಬರ್ತಾ ಇಲ್ಲ. ನನಗೂ ಅಷ್ಟೇ ಗೋವಿಂದಣ್ಣ, ನಿಮ್ ಕೈಗೆ ಒಡವೆ ಕೊಟ್ಟಾಗ್ನಿಂದ ರಾತ್ರಿ ಹಗಲು ನಿದ್ದೆನೇ ಬರ್ತಾ ಇಲ್ಲ. ಯಾಕೆ ಈ ಗೋವಿಂದಣ್ಣ ಎಲ್ಲಾದ್ರೂ ಒಡವೆನೆಲ್ಲ ನುಂಗಾಕ್ಬಿಡ್ತಾನೆ ಅಂತ ಭಯನಾ? ಹಾಗಲ್ಲಪ್ಪ, ಮನೆ ಸಿಕ್ಬಿಡುತ್ತಲ್ಲ ಅನ್ನೋ ಸಂತೋಷಕ್ಕೆ. ಇವರೆಲ್ಲ ನನ್ ಗೆಲ್ತಿರೋ ಇದೇ ವಠಾರದಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಒಂದ್ ರೀತಿ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ. ಅಕ್ಕಪಕ್ಕದಲ್ಲಿದ್ದೀರಿ ಅಂದ್ಮೇಲೆ ಅಕ್ಕ ತಂಗಿರ ಹಾಗೆ ಇರ್ಬೇಕಲ್ವೇ? ಅದು ಒಂದೇ ವಠಾರನಲ್ಲಿ ಇರುವಾಗ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕಲ್ವೇ? ನಿಮ್ ಬಗ್ಗೆ ನಮ್ ಸರೋಜಮ್ಮ ಬಹಳ ಹೇಳಿದ್ದಾರೆ. ನನ್ನ ಬಗ್ಗೆ ಹೇಳೋಕೆ ಏನಿದೆ? ನಾನೇನು PM ಹರ್ಷದ್ ಮೆಹತಾನೋ, ಮೈಕಲ್ ಜಾಕ್ಸನ್, ಬಾಕ್ಸರ್ ಟೈಸನ್, ಗೋವಿಂದ ಅಷ್ಟೇ. ನೀವು ಸಮಾಜ ಸೇವೆನೇ ಗುರಿಯಾಗಿಟ್ಕೊಂಡಿದ್ದೀರಂತೆ. ಬಡವರ ಉದ್ಧಾರಕ್ಕಾಗಿ ಬಹಳ ಶ್ರಮ ಪಡ್ತಿದ್ದೀರಂತೆ. ನಿಮ್ಮಲ್ಲಿ ಸಹಾಯ ಕೇಳಿ ಬಂದವ್ರನ್ನ ಮರಿಗೈಲಿ ಕಳ್ಸಲ್ವಂತೆ. ಪರೋಪಕಾರನೇ ನಿಮ್ಮ ಜೀವನದ ಗುರಿ ಅಂತ ಸರೋಜಮ್ಮ ಹೇಳ್ತಾ ಇರ್ತಾರೆ. ಅದು ಸರೋಜಮ್ನವ್ರ ದೊಡ್ಡ ಗುಣ ಅಷ್ಟೇ. ಆದ್ರೆ ಹಾಗೇನೂ ಇಲ್ಲ. ನಾನು ನನ್ನ ಚಿಕ್ಕನ್ನಲ್ಲೇ ನನ್ನ ತಂದೆ ತಾಯಿಯರನ್ನು ಕಳ್ಕೊಂಡೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ಮಗನೇ 4 ದಿವಸ ಬದುಕಿದ್ರು ಒಂದು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ ಅವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯ್ಗುಡ್ತಾನೆ ಇದೆ. ಆವತ್ತಿಂದ ಇವತ್ತಿನವರೆಗೆ ಆ ಪರಮಾತ್ಮ ನನಗೆ ಎಲ್ಲಿಟ್ಟಿದ್ದಾನೋ ಹೇಗಿಟ್ಟಿದ್ದಾನೋ ಹಾಗೇ ಇದ್ದೀನಿ. ಜನರು ಅನ್ಕೋತಾರೆ ನಾನು ಸಹಾಯ ಮಾಡಿದೆ, ನಾನು ಉಪಕಾರ ಮಾಡಿದೆ ಅಂತ. ಆದ್ರೆ ನಾನೇನು ಮಾಡೋಲ್ಲಪ್ಪ, ಮಾಡೋದೆಲ್ಲ ಅವನೇ. ಜನ ನಾನು ಮಾಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾರ ಅಷ್ಟೇ. ಸರೋಜಮ್ಮಂಗ್ ನೀವು ಮನೆ ಕೊಡಿಸ್ತಿದ್ದೀರಂತೆ. ಹೆಂಗಸರ ಹೊಟ್ಟೆಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಅಂತ ಹೇಳೋದು ಇದಕ್ಕೆ. ನಾನು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ನಲ್ಲ ಸರೋಜಮ್ಮ. ನನಗೋಸ್ಕರ ಪ್ರಾಣ ಕೊಡೋ ಸ್ನೇಹಿತರನ್ನೆಲ್ಲ ಬಿಟ್ಟು ನಾನೊಬ್ಳೆ ಸ್ವಂತ ಮನೆ ಮಾಡ್ಕೊಂಡು ಹೋದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಅವ್ರಿಗೂ ಎಲ್ಲ ಒಂದೊಂದ್ ಮನೆ ಕೊಡಿಸ್ಬಿಡಿ ಗೋವಿಂದಣ್ಣ. ಹೌದು ಗೋವಿಂದಣ್ಣ, ಪ್ರತಿದಿನ ನಿಮ್ ಹೆಸರು ಹೇಳ್ಕೊಂಡು ನಮ್ ಮನೆ ದೀಪ ಹಚ್ತೀವಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಆವತ್ತೇ ನೀವು ಇದನ್ನ ಹೇಳಿದ್ದಿದ್ರೆ ನಿಮ್ ಪಕ್ಕದಲ್ಲಿ ಈ 4 ಜನರ ಹೆಸರು ಸೇರಿಸ್ಬಿಡ್ತಿದ್ನಲ್ಲ. ಈಗ ಕಾಲ ಮಿಂಚು ಹೋಗಿದೆ. ಆದ್ರೆ ಇನ್ನೊಂದು ಏರಿಯಾನಲ್ಲಿ ಇಂಥದ್ದೇ ಮನೆಗಳನ್ನು ಕಟ್ಟೋ ಆಲೋಚನೆ ಇದೆ ಅಂತ ಅಧ್ಯಕ್ಷರು ಹೇಳ್ತಿದ್ದು ನೆನಪು. ಬೇಕಾದ್ರೆ ಅಲ್ಲಿ ಪ್ರಯತ್ನ ಮಾಡೋಣ. ಸರೋಜಮ್ಮ ಹೇಳ್ರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಗೋವಿಂದಣ್ಣ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಹೌದು ಗೋವಿಂದಣ್ಣ. ಕೇಳೋಕ್ ನನಗೇನು ಕಷ್ಟ ಇಲ್ಲಮ್ಮ. ಆದ್ರೆ ನೀವು ನಿಮ್ ಗಂಡಂದ್ರಿಗೆ ಹೇಳಿ ಅವರನ್ನು ಒಪ್ಸಿ ಹಣ ಸೇರಿಸಿ ನನಗೆ ಕೊಡುವಷ್ಟರಲ್ಲಿ ಲೇಟ್ ಆಗಲ್ವಾ? ಸರೋಜಮಂತರ ನಾನೇನು ನನ್ನ ಗಂಡನ ಒಪ್ಪಿಸ್ಬೇಕಾಗಿಲ್ಲ. ದುಡ್ಡು ನನ್ನ ಹತ್ರನೇ ಇದೆ. ನಾನು ಹೇಗಾದ್ರೂ ಮಾಡಿ ದುಡ್ಡನ್ನ ರೆಡಿ ಮಾಡ್ತೀನಿ. ಚೀಟಿ ದುಡ್ಡು 50,000 ನನ್ನ ಹತ್ರ ರೆಡಿ ಆಗಿದೆ. ನನ್ನ ಮಗಳ ಮದ್ವೆಗೆ ಅಂತ 1 ಲಕ್ಷ ರೂಪಾಯಿ ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅಷ್ಟೊಂದು ಬೇಡಮ್ಮ, 50,000 ಇದ್ರೆ ಸಾಕು. ಸರೋಜಮ್ಮನ್ ಕೇಳಿ ಎಲ್ಲ ಹೇಳ್ತಾರೆ. ನೀವೆಲ್ಲ ಅಷ್ಟು ಒತ್ತಾಯ ಮಾಡ್ತಿರುವಾಗ ಆಗೋದಿಲ್ಲ ಅಂತ ನಾನ್ ಯಾಕೆ ಅಪಶಕುನ ನುಡಿಲಿ? ಯಾಕಂದ್ರೆ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದ್ಯೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಮನೆ ಸಿಗೋ ಯೋಗ ಇದೆಯೋ ಆ ಗೋವಿಂದನೇ ಬಲ್ಲ. ಸಾಹೇಬ್ರು ಅಂತಿದ್ರು ಮೀಟಿಂಗ್ ಹೋಗ್ಬೇಕು ಅಂತ. ನಾನು ಗೃಹ ಮಂಡಳಿ ಆಫೀಸಿಗೆ ಹೋಗೋಷ್ಟರಲ್ಲಿ ಅವ್ರು ಹೋಗ್ಬಿಟ್ರೆ ನಾಳೆಯಿಂದ 3 ದಿವಸ ರಜೆ ಬೇರೆ. ಇಲ್ಲಿ ಎಲ್ಲಿಂದಾದ್ರೂ ಫೋನ್ ಮಾಡ್ಬೋದೆ? ಇಲ್ಲಿ ಪಕ್ಕದಲ್ಲಿ ಪಬ್ಲಿಕ್ ಟೆಲಿಫೋನ್ ಇದೆ, ನಡೀರಿ ಮತ್ತೆ. ಗೃಹ ಮಂಡಳಿನಾ? ಹಾ, ಸ್ವಲ್ಪ ಚೇರ್ಮನ್ ಕೊಡಿ. ಏನ ಗೃಹ ಮಂಡಳಿನ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗೃಹ. ನಮಸ್ಕಾರ ಸರ್, ನಾನು ಗೋವಿಂದ ಮಾತಾಡೋದು. ಯಾವ ಸೀಮೆ ಗೋವಿಂದನೇ ನೀನು? ಗೋವಿಂದಣ್ಣ. ಹೌದು ಸರ್. ಅದೇ ಸರ್, ಸರೋಜಮ್ಮನವ್ರ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ ಸರ್. ಅಲ್ಲ ಹೌದು, ನೀವು ಮಾಡ್ತೀರಾ? ಅದೇನಾಗಿದೆ, ಅದು ಯಾರಿಗೂ ಹೇಳಬೇಡಿ ಅಂತ ನಾನು ಹೇಳಿದ್ದೆ. ಆದ್ರೆ ಅವ್ರು 4 ಜನಕ್ಕೆ ಹೇಳ್ಬಿಟ್ಟಿದಾರಂತೆ ಸರ್, ತುಂಬಾ ಬೇಕಾದವ್ರಂತೆ ಸರ್. ಹೌದು, ಗೊತ್ತಲ್ಲ ಸರ್, ಮಧ್ಯಮ ವರ್ಗದವ್ರು ಅಂದ್ಮೇಲೆ. ಹೌದು ಸರ್, ದಯವಿಟ್ಟು ಸರ್. ಯೋ, ಫೋನ್ ಡಿಸ್ಕನೆಕ್ಟ್ ಮಾಡಯ್ಯ. ಹೆಸರು ಕೊಡ್ಲಾ ಸರ್? ಸುಶೀಲಮ್ಮ.
ಸುಶೀಲಮ್ಮ, ಜಲ್ಜಮ್ಮ. ಜಲಜಮ್ಮ, ಚೀಟಿ ಸುಬ್ಬಮ್ಮ. ಸಿ ಸುಬ್ಬಮ್ಮ, ಶೀಲಾ. ಜಲಜ, ಸುಶೀಲ, ಸುಬ್ಬಮ್ಮನ. ಯೋ ಇದೇನು ಮಹಿಳಾ ಮಂಡಳಿ ಅಂತ ತಿಳ್ಕೊಂಬಿಟ್ಟಿಯಾನ? ಇವನೊಬ್ಬ ತಲೆ ತಿನ್ನೊಂದು ಸಿಕ್ಕಾಕೊಂಬಿಟ್ಟಾನ ನನಗೆ. 4 ಮತ್ತು ಸರೋಜಮ್ಮ 5 ಸರ್. ಹೌದು ಸರ್, ಹೌದು ಸರ್, ದಯವಿಟ್ಟು ಸರ್. ಹೇಳಿದ್ದೀನಿ ಸರ್, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಖಂಡಿತ ನೀನು ಹುಚ್ಚಾಸ್ಪತ್ರೆಗೆ ತಪ್ಪಿಸ್ಕೊಂಡ್ ಬಂದಿದ್ದು ಈಗ ಗೊತ್ತಾಗ್ತಾ ಇದೆ ನನಗೆ. ಇಡೀ ಫೋನು. 3 ದಿವಸ ಇದೆ. ದುಡ್ಡೆಲ್ಲ ರೆಡಿ ತಾನೆ? ನಾಳೆ. ದುಡ್ಡೆಲ್ಲ ರೆಡಿ ಇದೆ ಸರ್. ಹ್ಮ್. ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಉಪಕಾರ ಆಯ್ತು ಸರ್. ಓಹೋ, ಊಟದ ಬೇಡ ಸರ್, ಏನು ಬೇಡ ಸರ್ ಸದ್ಯ. ಕೆಲಸ ಎಲ್ಲ ಆದ್ಮೇಲೆ ಅದೇ ಒಂದು ಸಂಜೆ ಒಬಿರಾಯ್ನಲ್ಲಿ. ಹೌದು ಸರ್. ಇಡೆಯ ಫೋನ್ ಕೆಳಗೆ ಇಡೆಯ. ಇಲ್ಲ ನಾನೇ ಇಡ್ತೀನಿ ಅಷ್ಟೇ. ನಿಮ್ ಅದೃಷ್ಟ ಚೆನ್ನಾಗಿದೆ. ಸಾಹೇಬ್ರು ಒಳ್ಳೆ ಮೂಡ್ನಲ್ಲಿದ್ರು.